ಜನರ ಬಗ್ಗೆ 10 ಪೈಸಾ ಕಾಳಜಿ ಏನಂತ ಅನ್ನೋದು ಇಲ್ವೇ ಇಲ್ಲ. ಎಲ್ಲದಕ್ಕೂ ನರೇಂದ್ರ ಮೋದಿ ಕಾರಣ. ಇವಾಗ ಹನಿ ಟ್ರ್ಯಾಪ್ ಆಯ್ತಲ್ಲ, ಅದಕ್ಕೂ ಬೇಕಾದ್ರೆ ಅವರೇ ಕಾರಣ ಅಂತ ಹೇಳ್ಬಿಡ್ತಾರೆ. ಅವ್ರಿಗೆ ಬೇರೆ ಏನು ಹೇಳಲಿಕ್ಕೆ ಬರತಾನೆ ಇಲ್ವಲ್ಲ. ಸರ್ಕಾರದ ವಿರುದ್ಧ ಇಂದು ಬಿಜೆಪಿ ಅಹೋರಾತ್ರಿ ಪ್ರತಿಭಟನೆಯನ್ನ ಮಾಡಿರುವಂತದ್ದು. ನಾನೀಗ ಸದ್ಯ ಫ್ರೀಡಂ ಪಾರ್ಕ್ ಅಲ್ಲಿ ಇದ್ದೀನಿ. ಈ ಬಗ್ಗೆ ಮಾತಾಡಲಿಕ್ಕೆ ಸಪ್ತಮಿಗೌಡ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನೇ ನಾನೀಗ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಅಹೋರಾತ್ರಿ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ಬಿಜೆಪಿ ಭಾಗವಹಿಸಿದ್ರೆ ಏನ್ ಹೇಳಿಕ್ ಬಯಸ್ತೀರಾ? ಈ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ. ನಿನ್ನೆ ನಾವು ಬೆಲೆ ಏರಿಕೆ ವಿರುದ್ಧವಾಗಿ ಪ್ರತಿಭಟನೆ ಮಾಡಿ ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತ ಹೇಳಿ ಮನೆ ಕಡೆ ಹೊರಟಿದೀವಿ. ಇವತ್ತೆಲ್ಲ ಶುರು ಮಾಡ್ಬೇಕು ಅಂತ. ಅಷ್ಟರಲ್ಲಿ ಡೀಸೆಲ್ ಬೆಲೆಯನ್ನ ಜಾಸ್ತಿ ಮಾಡಿದ್ದಾರೆ. ಅವ್ರಿಗೆ ಜನರ ಬಗ್ಗೆ 10 ಪೈಸಾ ಕಾಳಜಿ ಏನಂತ ಅನ್ನೋದು ಇಲ್ವೇ ಇಲ್ಲ. ಬಡವರು ಯಾವ ರೀತಿ ಕಷ್ಟ ಪಡ್ತಿದ್ದಾರೆ, ದಿನನಿತ್ಯ ಜೀವನ ಅವ್ರಿಗೆ ಹೇಗಿದೆ ಅನ್ನೋ ಅವ್ರ ಪರಿಜ್ಞಾನ ಕೂಡ ಅವ್ರಿಗೆ ಇಲ್ದೇನೆ ಯಾರು ಕಾಮನ್ ಮ್ಯಾನ್ಗೆ ಉಪಯೋಗಿಸ್ತಕ್ಕಂತ ಪ್ರತಿಯೊಂದು ವಸ್ತು ಮೇಲೂ ಕೂಡ ತೆರಿಗೆಯನ್ನ ಜಾಸ್ತಿ ಮಾಡೋ ಮೂಲಕ ಜನಕ್ಕೆ ತೊಂದರೆ ಕೊಡ್ತಕ್ಕಂಥದ್ದು ಮಾಡ್ತಾ ಇದೆ. ಅವ್ರಿಗೆ ಒಂದೇ ಗುರಿ, ಅವರ ಗ್ಯಾರಂಟಿ ಯೋಜನೆಗಳನ್ನ ಮನೆಗೆ ತಲುಪಿಸ್ಬೇಕು ಅನ್ನೋದು. ಅದನ್ನ ನೋಡಿದ್ರೆ ಅದನ್ನು ಕರೆಕ್ಟ್ ಆಗಿ ತಲುಪಿಸ್ತಾ ಇಲ್ಲ. ಅವರು ಒಂದ್ ಕಡೆ ಕಿತ್ಕೊಂಡು ಒಂದ್ ಕಡೆ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಇದ್ರ ವಿರುದ್ಧವಾಗಿ ನಾವು ಸರ್ಕಾರದ ನೀತಿಯನ್ನ, ನಾವು ಆ ಧೋರಣೆಯನ್ನ ನಾವು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದು ಶುರು ಅಷ್ಟೇ. ಇವತ್ತು ನಾವು ಏನು ಇಡೀ ರಾಜ್ಯಾದ್ಯಂತ ಎಲ್ಲಾ ಕಾರ್ಯಕರ್ತರು ಇವತ್ತು ಇಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು, ಎಲ್ಲಾ ಶಾಸಕರು ಕೂಡ ಬಂದಿರತಕ್ಕಂಥದ್ದು. ನಮ್ಮ ನಾಯಕರಾಗಿರ್ತಕ್ಕಂಥ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಈ ಒಂದು ಅಹೋರಾತ್ರಿ ಧರಣಿಯನ್ನ ಏನ್ ಹಮ್ಮಿಕೊಂಡಿದೀವಿ, ಇದು ಪ್ರಾರಂಭ ಅಷ್ಟೇ. ಇದಾದ ನಂತರ ಮತ್ತೆ 5ನೇ ತಾರೀಕು ಪ್ರತಿಯೊಂದು ತಾಲೂಕ್ನಲ್ಲಿ, ಪ್ರತಿಯೊಂದು ಜಿಲ್ಲೆ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ನಡೆಯುತ್ತೆ. ಅದಾದ ನಂತರ ಒಂದು ಚೈನ್ ಆಫ್ ಇವೆಂಟ್ಸ್, ಮತ್ತೆ ಮೈಸೂರು ಧರಣ, ಜನಾಕ್ರೋಶ ಯಾತ್ರೆಗಳು, ಇವು ಪ್ರತಿಭಟನೆಗಳು ಮುಂದುವರಿತಾ ಬರ್ತದೆ. ಮತ್ತೆ ಜನರ ಏನು ಸಂಕಷ್ಟಗಳಿದೆ ಅದನ್ನ ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಓಕೆ, ಬೆಲೆ ಏರಿಕೆ ಕೇಂದ್ರ ಸರ್ಕಾರ ಮಾಡಿರುವಂತದ್ದು, ರಾಜ್ಯ ಸರ್ಕಾರ ಮಾಡಿಲ್ಲ ಅನ್ನುವಂತ ಮಾತುಗಳು ಕೂಡ ಹೇಳ್ತಾ ಇದ್ದಾರೆ. ಸರ್ಕಾರ ಎಲ್ಲೋ ಒಂದು ಕಡೆ ಏನ್ ಹೇಳ್ತೀರಾ ಅಂತ? ಇವರು ಪ್ರತಿಯೊಂದಕ್ಕೂ ಅದೇ ಒಂದು ಉತ್ತರವನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲದಕ್ಕೂ ಕೇಂದ್ರ ಸರ್ಕಾರದ ಮೇಲೆ ಹಾಕುವಂಥದ್ದು. ಅವ್ರಿಗೆ ಅದು ಬಿಟ್ರೆ ಬೇರೆ ಏನು ಬರೋದೇ ಇಲ್ಲ. ಎಲ್ಲದಕ್ಕೂ ನರೇಂದ್ರ ಮೋದಿ ಕಾರಣ. ಇವಾಗ ಹನಿ ಟ್ರ್ಯಾಪ್ ಆಯ್ತಲ್ಲ, ಅದಕ್ಕೂ ಬೇಕಾದ್ರೆ ಅವರೇ ಕಾರಣ ಅಂತ ಹೇಳ್ಬಿಡ್ತಾರೆ. ಆ ರೀತಿ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂತ ಎಲ್ಲಾ ಸಚಿವರುಗಳು ಅವ್ರಿಗೆ ಬೇರೆ ಏನು ಹೇಳಲಿಕ್ಕೆ ಬರತಾನೆ ಇಲ್ವಲ್ಲ. ಅವ್ರ ಕೆಲಸ ಒಂದೇ, ಎಲ್ಲದಕ್ಕೂ ಮೋದಿ ಅವ್ರ ಮೇಲೆ ಹಾಕ್ಬಿಡೋದು. ಯಾಕೆಂದ್ರೆ ಇವ್ರ ಕೆಲಸ ಅಂತೂ ಮಾಡ್ತಾ ಇಲ್ಲ. ಈಗ ಎಸ್ ಟಿ ನಿಗಮದ ಹಣವನ್ನ ದೋಚಿದ್ರಲ್ಲ, ವಾಲ್ಮೀಕಿ ಹಣವನ್ನ, ಅದಕ್ಕೂ ಕೇಂದ್ರ ಸರ್ಕಾರ ಬಂದಿದ್ದ. ಇವ್ರು ದುಡ್ಡು ಎತ್ಕೊಂಡು ಹೋಗಿ ಆಂಧ್ರ ಪ್ರದೇಶಕ್ಕೆ ಕಳಿಸಿ ಅಂತ ಹೇಳೋದಿಕ್ಕೆ, ತೆಲಂಗಾಣ ಕಳಿಸು ಅನ್ನೋದಿಕ್ಕೆ, ಎಲ್ಲ ಇವ್ರು ಮಾಡಿರ್ತಕ್ಕಂಥ ಕರ್ಮಕಾಂಡಗಳನ್ನ ಇವ್ರು ಕಡತೆ ಜನ ಕೂಡ ನೋಡ್ತಾ ಇದ್ದಾರೆ. ಇದನ್ನ ಎಲ್ಲ ಒಂದು ಇಡೀ ಶಾಪ ಆಗ್ತಾ ಇರತಕ್ಕಂತ ಈ ಜನ ಮುಂದಿನ ಚುನಾವಣೆಯಲ್ಲಿ ಇವರಿಗೆ ಸರಿಯಾದ ಶಾಸ್ತಿಯನ್ನ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಇದಿಷ್ಟು ಸಪ್ತಮಿಗೌಡ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.